ಬರುತ್ತೆ ಅಂತ ನಿರೀಕ್ಷೆಯಲ್ಲಿ ತಿಪ್ಪಗೊಂಡನಹಳ್ಳಿನ ನಾವು ಇವತ್ತು ಅಪ್ಗ್ರೇಡ್ ಮಾಡ್ತಾ ಇದ್ದೀವಿ. ಹೊಸ ಪಂಪಿಂಗ್ ಸ್ಟೇಷನ್ಸು ಎಲ್ಲನೂ ಕೂಡ ನಾವು ನಿರ್ಮಾಣ ಮಾಡಿದ್ದೀವಿ. ಅದೇ ನಾನು ಎತ್ತಿನ ಹೊಳೆಗೆ 2020ನೇ ಇಸ್ವಿಲೇ ನಾನು ಭೇಟಿ ಕೊಟ್ಟಿದ್ದೆ. ಅವ್ರು ನೆಕ್ಸ್ಟ್ ಇಯರ್ ಕಂಪ್ಲೀಟ್ ಮಾಡ್ತೀವಿ ಅಂದರು. ಈಗ ನೀವೇನೋ 2025ಕ್ಕೆ ನೀರು ಕೊಡ್ತೀವಿ ಅಂತ ಹೇಳ್ತಾ ಇದ್ದೀರಾ. ನಂದೊಂದು ತಮ್ಮ ಮೂಲಕ ಸರ್ಕಾರಕ್ಕೆ ಮನವಿ, BWSSB has become Kaveri water supply. It is not Bangalore water supply. BWSSBಗೆ ನೀವೇನು ಒಂದು ಒಳ್ಳೆ ಮಾತು ಹೇಳಿದ್ದೀರಾ, ಕೆರೆಗಳಿಗೆ ನಾವು ಟ್ರೀಟೆಡ್ ವಾಟರ್ ಕೊಡ್ತೀವಿ ಅಂತ. ಅದು ಕಾರ್ಯಗತ ಆಗಬೇಕು ಅಂತಂದ್ರೆ ಪ್ಲೀಸ್ ಹ್ಯಾಂಡ್ ಓವರ್ ದ ಲೆಕ್ಸ್ ಟು BWSSB. ಅದೊಂದು ಕಾಂಪ್ರಹೆನ್ಸಿವ್ ಆಗುತ್ತೆ. ಅವ್ರದೇ ಟ್ರೀಟೆಡ್ ವಾಟರ್ ಅವರೇ ತುಂಬಿಸೋದಕ್ಕೆ. ಇಟ್ ಶುಡ್ ಬಿಕಮ್ ರಿಯಲಿ ಬ್ಯಾಂಗ್ಳೂರ್ ವಾಟರ್ ಸಪ್ಲೈ ಅಂಡ್ ಸಿವರೇಜ್ ಬೋರ್ಡ್. ಈ ದೃಷ್ಟಿಯಿಂದ ನಾವು ಯಾವ ರೀತಿ ಇವತ್ತು BDA-ನಲ್ಲಿದೆ, BBMP-ಲಿದೆ, ಡಿಪಾರ್ಟ್ಮೆಂಟ್-ಅಲ್ಲಿದೆ, ಲೇಕ್ ಅಥಾರಿಟಿನಲ್ಲಿದೆ, ಬೇರೆ ಬೇರೆ ಕೆರೆಗಳು ಬೇರೆ ಬೇರೆ ಕಡೆ ಇದೆ. ಒಂದು ರೀತಿಯಿಂದ ಅನಾಥ ಪ್ರಜ್ಞೆ. ಅದಕ್ಕೋಸ್ಕರ ನನ್ನ ಸಜೆಷನ್, ಹ್ಯಾಂಡ್ ಓವರ್ ದ ಲೇಕ್ ಡೆವಲಪ್ಮೆಂಟ್, ಲೇಕ್ ಮೇಂಟೆನೆನ್ಸ್ ರೆಸ್ಪಾನ್ಸಿಬಿಲಿಟಿ ಟು BWSSB. ಹೆಸರುಘಟ್ಟ ಕೆರೆಗೆ ಹೂಳು ತೆಗೆಯೋದು ಅದೊಂದು ಸ್ವಲ್ಪ ಪ್ರಿಲಿಮಿನರಿ ಕೆಲಸವನ್ನ ಹೇಳ್ಬೇಕು. ನಾವು ಜೊತೆ ಬರ್ತೀನಣ್ಣ. ನೀರ್ ಸ್ಟೋರೇಜ್ ಮಾಡೋ ಅವಕಾಶ ಇತ್ತು ಅಂತಂದ್ರೆ, ಯಾಕೆಂದ್ರೆ ಬಹಳ ದೊಡ್ಡ ಕೆರೆ, ಒಳ್ಳೆ ಕೆರೆ ಅದು. ಹೌದು, ಸದ್ಯ ಎನ್ಕರೇಜ್ಮೆಂಟ್ ಕಡಿಮೆ ಇದೆ ಅಂತ ನಂಗೆ ರಿಪೋರ್ಟ್ಸ್ ಇದೆ. ಹೋಗೋಣ, ಏನ್ ಪ್ರೊಟೆಕ್ಟ್ ಮಾಡಬೇಕು ಖಂಡಿತ ಹೆಸರುಘಟ್ಟ ಕೆರೆನ ಮಾಡೋಣ. ಯಾಕೆಂದ್ರೆ ಇಟ್ ಇಸ್ ಹಾರ್ಟ್. ಎಲ್ಲೆಲ್ಲಿ ನೀರ್ ತರಕ್ ಆಗ್ತದೋ ಐ ಫುಲ್ಲಿ ಅಡ್ಮಿಟ್. ನಾನು ಯಾವಾಗೋ ಹಿಂದೆ ಒಂದ್ಸತಿ ಹೋಗಿದ್ದೆ, ಈಗ ನಾನು ಹೋಗಿಲ್ಲ. ಆತಿಥ್ಯ ಸ್ವೀಕಾರ ಮಾಡಿ ಹೋಗೋಣ. ಸನ್ಮಾನ್ಯ ಅಧ್ಯಕ್ಷರೇ, ಮಾನ್ಯ ನಮ್ಮ ಉಪ ಮುಖ್ಯಮಂತ್ರಿಗಳು 2025ಕ್ಕೆ ನೀರು ಬರುತ್ತೆ ಅಂತ ಹೇಳಿದ್ರಿ. ನಾನು 2 ದಿನದಿಂದ ಅಲ್ಲಿ ಹೋಗಿ ಭೇಟಿ ಮಾಡಿದೆ. ಅಂದ್ರೆ ಬೇರೆ ವಿಚಾರಕ್ಕೆ ಫ್ಲಡ್ ಆಗಿದ್ದಕ್ಕೋಸ್ಕರ ಹೋಗಿದ್ದೆ. ಆ ಫ್ಲಡ್ ಆಗಿ ಹೋದಾಗ ಅಲ್ಲಿ ಮೊನ್ನೆ ಒಂದು ಟ್ರಯಲ್ ಮಾಡಿದ್ದಾರೆ. ಟ್ರಯಲ್ ಮಾಡಿದಾಗ ಎಲ್ಲ ಬ್ಲಾಸ್ಟ್ ಆಗ್ಬಿಟ್ಟು ಎಲ್ಲ ತೋಟಗಳಿಗೆಲ್ಲ ನೀರು ನುಗ್ಗಿ ಫೇಲ್ಯೂರ್ ಆಗ್ಬಿಟ್ಟಿದೆ. ನಾನು ನೋಡಿದೆ ಆ ಕಳಪೆ ಕಾಮಗಾರಿ ನೋಡ್ಬಿಟ್ರೆ, ರೋಡ್ ನೀವು ಆ ರೋಡಲ್ಲಿ, ನೀವು ಅದೇ ರೋಡಲ್ಲಿ ಬರಬೇಕು. ಫ್ಲೈಟ್ ಇಲ್ಲ ಅಂದರೆ ಆ ಪೈಪ್ಗಳು ದಾರಿ ಉದ್ದಕ್ಕೂ ಅನಾಥವಾಗಿ ಬಿದ್ದಿದೆ. ನಾವು ಪ್ರಾರಂಭ ಮಾಡಿದಾಗ ಅದು 8,000 ಕೋಟಿ ಪ್ರಾರಂಭ ಮಾಡಿದಾಗ, ನಾನು ಕಂಪ್ಲೀಟ್ ಮಾಡಬೇಕಾದ್ರೆ 80,000 ಕೋಟಿ ಆಗ್ತದೆ ತಿಳ್ಕೊಳ್ಬೇಕಾದ್ರೆ. ಈ ಥರ ಅವೈಜ್ಞಾನಿಕವಾಗಿ ನಾವು ಮಾಡಿದ್ದೀರಿ, ನೀವು ಮಾಡಿದ್ದೀರಿ ಅಂತಲ್ಲ, ಈ ಸರ್ಕಾರದ ದುಡ್ಡು ನಾನು ಹೇಳೋದು. ಈ ಇಂಜಿನಿಯರ್ಗಳು ಇರ್ತಾರಲ್ಲ, ಮನೆ ಆಳ್ರಿ ಇವರು ನೋಡಿ, 8,000 ಇದ್ದಿದ್ದು 80,000 ಕೋಟಿ ಹೋಗ್ತೈತೆ. 1 ಲಕ್ಷ ಆದರೂ ಆಶ್ಚರ್ಯ ಬೆಳಗಿಲ್ಲ. ನಾನು ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ. ಇವರು ಯಾರು ನಮ್ಮ ಬೈರೇಗೌಡರು ಇಲ್ಲ, ನಾನು ವಿಧಾನಸೌಧ, ಮಿನಿ ವಿಧಾನಸೌಧ ಕೊಟ್ಟರೆ ನಾನು 10 ಕೋಟಿ ಅಂತ ಆರ್ಡರ್ ಮಾಡಿದ್ದೀನಿ. ಅವರು ಏನು ಮಾಡೋರು ಅಂದರೆ, ಬಾಗಿಲು, ಕಿಟಕಿ, ಎಲೆಕ್ಟ್ರಿಕ್ಕು, ಸ್ಯಾನಿಟರಿ ಏನೂ ಇಲ್ಲ, ಬಿರಿ ಬಿಲ್ಡಿಂಗ್ ಮಾಡಿ ಇಟ್ಬಿಡೋರು. ಕಂಪ್ಲೀಟ್ ಆಗ್ಬಿಟ್ಟಿದೆ. ಆಮೇಲೆ ನಾವು ಮಾಡಲೇಬೇಕು, ಅದಕ್ಕೆ ಇನ್ನೊಂದು 20 ಕೋಟಿ. ಈ ಥರ ಈ ಎತ್ತಿನೊಳೇನು ನನಗೆ ಹಂಗೆ ಅನಿಸ್ತೈತೆ ನೋಡ್ತಾ ಇದ್ರೆ. ಅಲ್ಲಾಗಿರೋ, ನೀವು ಬೇಕಾದ್ರೆ ನೀವು ನೋಡಿ, ಅದು ನೀವಿದ್ದಾಗ ಏನಂತಲ್ಲ, ನಾವಿದ್ದಾಗೂ ಪ್ರಾರಂಭ ಆಯಿತು, ನೀವಿದ್ದಾಗೂ ಆಯಿತು, ಹಿಂಗೆ ಕಂಟಿನ್ಯೂ ಆಗ್ತಾ ಇದೆ. ಅಲ್ಲಿ ಭಾಳ ಮೋಸ, ಕಳಪೆ ಕಾಮಗಾರಿ. ನಾನು ಹೋಗ್ತಾ ಇದ್ದೀನಿ, ಇದೆಲ್ಲ ಆದಮೇಲೆ ವಿಧಾನಸಭೆ ಅಧಿವೇಶನ. ದಯವಿಟ್ಟು ತಾವು ಒಂದ್ಸರಿ ಮಾಡಿ. ಅಲ್ಲಿ ಏನು ನೀರು ಬರ್ತಾ ಇದೆ ಅಂತ ಹೇಳ್ತಾರೆ ವಿಶ್ವ, ಅಷ್ಟು ಅಲ್ಲೇ ಪೈಪು ನೀವು ಅರಸೀಕೆರೆಗೆ ಡೈವರ್ಟ್ ಮಾಡ್ಬಿಟ್ಟಾರೆ. ಆಕ್ಚುಲಿ ಅದು ಕೊಟ್ಟಿದ್ದು ಕೋಲಾರಕ್ಕೆ ಮತ್ತು ಚಿಕ್ಕಬಳ್ಳಾಪುರಕ್ಕೆ. ನನಗನ್ಸ್ತತೆ ಅಲ್ಲಿಗೆ ರೀಚ್ ಆಗದೇ ಇಲ್ಲ ಅಂತ ನನಗಿರುವಂತ ಮಾಹಿತಿ. ದಯವಿಟ್ಟು ಮಂತ್ರಿಗಳು ಮತ್ತೊಮ್ಮೆ ಮೀಟಿಂಗ್ ಕರೆದು, ಹೆಂಗೂ ಕರೆದಿದ್ದೇನೆ 27ನೇ ತಾರೀಕು, ಅದನ್ನ ನಾನು ಚರ್ಚೆ ಮಾಡ್ತೀನಿ.